ಕೆಲವು ಮಾಹಿತಿಗಳ ಪ್ರಕಾರ ಅಂಧಕ ಮತ್ತ ಲಿಂಗಕ ಎಂಬ ಇಬ್ರು ಏನು ರಾಬರ್ಸ್ ಅಂತ ಕಳ್ಳರು. ಅವಾಗ ಆಂಜನೇಯಗೆ ಮತ್ತೆ ಗರುಡ ದೇವನಿಗೆ ಯುದ್ಧ. ಈ ಮಂಟಪದ ತನಕ 150 ಮೆಟ್ಲು, ಇದ್ರ ಮೇಲೆ 100 ಮೆಟ್ಲು. ಗರುಡಾಂಜನೇಯ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದಕ್ಕೊಂದು ಕತೆ. ಅವ್ರ ಕಾಲದಾಗಿಂದನ್ರಿ ಏನು ಇಲ್ಲಿ ನರಸಿಂಹನ ಆರಾಧನೆ ಏನೈತಲ್ಲ, ಅವಾಗ ಒಂದು ಉತ್ತುಂಗ ಅಂದ್ರೆ ಏನು. ಶರಣ್ರಿ, ಸರ್ವರಿಗೂ ಶರಣು ಶರಣಾರ್ಥಿ. ದೇವರಾಯನ ದುರ್ಗಕ್ಕ ನಾ ಬಂದೀಗ ಇಳ್ಕೊಂಡನಿ. ತುಮಕೂರಿಂದ ಫಸ್ಟ್ ಬಸ್ ಇರೋದರೆ ಬೆಳಗ್ಗೆ 10 ಗಂಟೆಕ, ಅದು ಬಿಟ್ರ ಮಧ್ಯಾಹ್ನ 1 ಗಂಟೆಕ, ಅದು ಬಿಟ್ರ ಸಾಯಂಕಾಲ 4 ಗಂಟೆಕ. 3 ಟ್ರಿಪ್ ತುಮಕೂರಿಂದ ಬಸ್ ಇರೋದು. ಗೌರ್ಮೆಂಟ್ ಬಸ್, ಪ್ರೈವೇಟ್ ಬಸ್ ಯಾವುದಿಲ್ಲ. ಆಟೋ ಬಂದ್ರೆ ನೀವು ಗ್ರೂಪ್ ಅಲ್ಲಿ ಬಂದ್ರೆ ಆಟೋ ತಗೊಂಡ್ ಬರ್ಬೋದು, ಇಲ್ಲ ಅಂತಂದ್ರ ಬಸ್ಸಿಗೆ ಬರೋದು ವಾಸಿ. 30 ರೂಪಾಯಿ ಫೇರು ತುಮಕೂರಿಂದ ದೇವರಾಯನ ದುರ್ಗಕ್ಕೆ ಬರೋದಕ್ಕೆ. ಮೊದಲ ಬಸ್ ಅಲ್ಲಿ ಬಂದ್ರಿ ನಾವು ಈ ಕೆಳಗಡೆ ಇರ್ತಕ್ಕಂಥ ಭೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಬರ್ತೀವಿ. ಒಳಗಡೆ ಏನು ತೋರ್ಸಕ್ಕಾಗಲ್ಲ, ಇಲ್ಲೂ ಕ್ಯಾಮ್ರಾ ಭಯಂಕರ ರಿಸ್ಟ್ರಿಕ್ಟೆಡ್ ಏರಿಯಾ. ಒಳಗಡೆ ಏನು ತೋರ್ಸಕ್ಕಾಗಲ್ಲ. ಇಷ್ಟೆಷ್ಟಿದೆ ಇಷ್ಟು ಮಾತ್ರ ನಾವು ನೋಡ್ಬೋದು. ಈ ದೇವಸ್ಥಾನವನ್ನ 1ನೇ ಕಂಠೀರವ ನರಸರಾಜ ಒಡೆಯರ್ ಅವರು ನಿರ್ಮಿಸಿದ್ರಂತ. ಮತ್ತೆ 3ನೇ ಕೃಷ್ಣರಾಜ ಒಡೆಯರ್ ಅವರು ಈ ದೇವಸ್ಥಾನಕ್ಕ ಗೋಪುರ ಕಟ್ಸಿದ್ರು ಅಂತ ಇಲ್ಲೇ ಇರ್ತಕ್ಕಂಥದ್ದು ಒಂದು ಮಾಹಿತಿ ಫಲಕ ಐತ್ರಿ. ಸೊ ಆ ದೇವಸ್ಥಾನ ನೋಡ್ಕೊಂಡು ನಾವು ಕ್ರಾಸಿಗೆ ಬರ್ತೀವ್ರಿ. ಆ ಕಡೆಯಿಂದ ದೇವಸ್ಥಾನ ನೋಡ್ಕೊಂಡು ಇಲ್ಲಿ ಕ್ರಾಸಿಗೆ ಬರ್ತೀವಿ. ಈ ಕ್ರಾಸ್ ಇಂದ ಅಲ್ಲಿ ಬೆಟ್ಟ ಕಾಣಿಸ್ತೈತಲ್ರಿ, ಅಲ್ಲಿಗೆ ಹೋಗ್ಬೇಕು ನಾವು. ಸೊ ಆ ಬೆಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಇಲ್ಲಿ ದಾರಿ ಐತಿ, ಮಡ್ ರೋಡ್, ಅದು ಮೆಟ್ಲೈತಿ. ಅರೌಂಡ್ ಒಂದು ಹಾಫ್ ಅನ್ ಅವರ್ ಆಗಿರುತ್ತೆ, ಒಂದು ಅರ್ಧ ಕಿಲೋಮೀಟರ್ ಆಕೈತ್ರಿ ಅಷ್ಟ. ಇನ್ನು ದೇವರಾಯನ ದುರ್ಗ ಐತಲ್ರಿ, ಇದು ಸಮುದ್ರ ಮಟ್ಟದಿಂದ 3896 ಅಡಿ ಎತ್ತರ ಐತಂತ್ರಿ. ಗರುಡಾಚಲ, ಜಡಖನ ದುರ್ಗ, ಆನೆ ಬಿದ್ದ ಸರಿ, ಕರಿಗಿರಿ, ಇವು ದೇವರಾಯನ ದುರ್ಗಕ್ಕೆ ಇರ್ತಕ್ಕಂತ ಪೌರಾಣಿಕ ಹೆಸರುಗಳ್ರಿ. ಇಲ್ಲಿದ್ದ ನಾವು ಬಂದ್ಮೇಲ್ರಿ ಒಂದು ಟಾರ್ ರೋಡ್ ಸಿಗತೈತಿ ನಮ್ಗ. ಈ ಟಾರ್ ರೋಡ್ ಇಂದ ನಾವು ಎಡಗಡೆ ಟರ್ನ್ ಆಗಿ ನೇರವಾಗಿ ಹೋದ್ವಿ ಅಂದ್ರ ವೆಹಿಕಲ್ ರೋಡ್ ಅದ ಅಪ್ ಟು ಟಾಪ್ ತನಕ. ಅದ ಬಲಗಡೆಗೆ ಬಂದ್ವಿ ಅಂದ್ರೆ ಒಂದಿಷ್ಟು ಮೆಟ್ಲುಗಳು ಸಿಗ್ತಾವ ನಮ್ಗ, ಅಲ್ಲಿ ನಾವು ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಶಾಪಗ್ರಸ್ತ ಗಂಧರ್ವನೊಬ್ಬ ಒಂದು ತುಡುಗ ಆನೆ ರೂಪದಲ್ಲಿ ಇಲ್ಲಿದ್ನಂತ. ತುಂಬಾ ಜನರಿಗೆ ತೊಂದರೆ ಕೊಡ್ತಿದ್ನಂತ ಆನೆ ರೂಪದೊಳಗ. ಸೊ ಅಲ್ಲಿ ಬಂಡೆ ಮೇಲೆ ಕೆತ್ತಾರ ನೋಡ್ರಿ, ಬೆಟ್ಟ ದೇವಾಲಯಕ್ಕೆ ದಾರಿ. ಈ ಮೆಟ್ಲನ್ನ ಹಿಂಗೆ ಹತ್ಕೊಂಡು ಹೋದ್ರೆ ಅರ್ಧ ಗಂಟೆಯಿಂದ 45 ನಿಮಿಷ ಬೇಕು ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗೋದಕ್ಕ. ಈ ಆನೆ ಒಂದ್ಸರಿ ಇಳಿಜಾರನ್ನ ಹತ್ತುವಾಗ ಜರದು ಬಿದ್ದು ಸತ್ತಂತ. ಮೆಟ್ಲು ಹತ್ಕೊಂಡು ಹೋಗೋವಾಗ್ರಿ ಇಲ್ಲೊಂದು ಬಂಡೆ ಕಲ್ನ್ಯಾಗ ಒಂದಿಷ್ಟು ಕೆತ್ತನೆಗಳದಾವ್, ನೋಡೋಣ ಬರ್ರಿ. ಒಂದು ಶಿಲಾಶಾಸನ ಐತಿ. ಅವಾಗಿಂದ ಇದಕ್ಕ ಆನೆ ಬಿದ್ದ ಸರಿ ಅಂತ ಹೆಸರು ಬಂತಂತ. ಬೇಡರ ಕಣ್ಣಪ್ಪನ ದೃಶ್ಯ ನೋಡ್ರಿ, ಲಿಂಗದ ಮೇಲೆ ಕಾಲಿಟ್ಟಿರೋದು, ಕಣ್ಣಿಂದ ಚುಚ್ಕೊಳ್ಳೋದು, ತಡೆಯುವಂತ ಪ್ರಸಂಗ. ಐ ಥಿಂಕ್ ಶಿವ, ಇಲ್ಲಿ ತ್ರಿಶೂಲ ಇದೆ, ಹಾವಿದೆ, ಕೈಯಲ್ಲಿದೆ, ಶಿವ ತಡೀತಿರ್ತಕ್ಕಂಥದ್ದು ಬೇಡರ ಕಣ್ಣಪ್ಪನ. ಇದು ಲಿಂಗ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ವಾಸುಕಿ ಮೇಲೆ ಮಲಗಿರ್ತಕ್ಕಂತಹ ವಿಷ್ಣುವಿನ ಅವತಾರ. ಭೂದೇವಿ, ಲಕ್ಷ್ಮಿ, ಗರುಡ, ವಾಸುಕಿ, ಚಕ್ರ ಇದೆ. ಕೆಳಗಡೆಗೆ ಒಂದು ಶಿಲಾಶಾಸನ ಇದೆ. ಡೆಫಿನೆಟ್ಲಿ ನನಗೆ ಓದಕ್ ಬರ್ತಿಲ್ಲ, ನಾನು ಕೆಲವೊಂದು ಸ್ಥಳಗಳನ್ನ ನೋಡೇನ್ರಿ. ಆದ್ರೆ ಈ ಬೇಡರ ಕಣ್ಣಪ್ಪನ ಫಸ್ಟ್ ಟೈಮ್ ನೋಡ್ತಾ ಇರೋದಿಲ್ಲ, ಈ ಶಿಲ್ಪವನ್ನ ಕೆತ್ತಿರೋದು. ಈ ಸೊಂಪಾದ ಮರದ ಕೆಳಗ್ರಿ ಬಂಡೆಗಲ್ನ್ಯಾಗ ಒಂದು ಶಿವನ ಪ್ರಸಂಗ, ಇನ್ನೊಂದು ವಿಷ್ಣುವಿನ ಪ್ರಸಂಗ ಕೆತ್ತನೆ ಮಾಡ್ಯಾರ. ಅದ್ಭುತವಾಗಿ ಐತಿ. ಇದಕ್ಕೊಂದು ಬಲವಾದ ಕಾರಣ ಅಂತೂ ಇದ್ದೇ ಇರ್ತೈತಿ, ಬಟ್ ನನಗದು ಏನಂತನೂ ಗೊತ್ತಾಗ್ಲಿಲ್ಲ. ನಾನು ತಿಳ್ಕೊಳಕ್ ಪ್ರಯತ್ನ ಮಾಡಿದೆ. ಕಂಬಳಿ ಹುಳ, ಇದು ಮುಂದೆ ಚಿಟ್ಟೆ ಆಗುತ್ತೆ. ಕೆಲವು ಮಾಹಿತಿಗಳ ಪ್ರಕಾರ ಅಂಧಕ ಮತ್ತ ಲಿಂಗಕ ಎಂಬ ಇಬ್ರು ಏನು ರಾಬರ್ಸ್ ಅಂತ ಕಳ್ಳರು, ದರೋಡೆಕೋರರು ಏನಂತ ಕರಿತೀವಿ, ಅವರು ಇಲ್ಲೇ ಇದನ್ನ ತಮ್ಮ ಕೇಂದ್ರವನ್ನಾಗಿ ಮಾಡ್ಕೊಂಡು ಇಲ್ಲಿದ್ರಂತ. ಅಲ್ಲಿಂದ ಇವ್ರು ಹೋಗಿ ಬರ್ತಕ್ಕಂಥದ್ದು, ನಾವು ನಡ್ಕೊಂಡು ಹಿಂಗೆ ಹೋಗ್ಬೇಕಲ್ಲಿ. ಸೊ ಇದು ವೆಹಿಕಲ್ ರೋಡ್ ಕಂಟಿನ್ಯೂ ಆಕೈತಿ. ನಮ್ಗೆ ಇಲ್ಲೊಂದು ಮಂಟಪ ಸಿಗ್ತೈತಿ, ಇದ್ರೊಳಗಿಂದ ಮತ್ತೆ ನಾವು ಹೋಗ್ಬೇಕು ಮ್ಯಾಲಿಕ್ಕೆ. ಬೆನಕನ ಹೆಬ್ಬಾಗಿಲು ಅಂತ. ಹೇಮಚಂದ್ರ ರಾಜನ ಮಗ ಸುಮತಿ ಎಂಬ ಅವನು ಪ್ರಿನ್ಸ್ ರಾಜಕುಮಾರ ಈ ಅಂಧಕ ಮತ್ತ ಲಿಂಗಕನನ್ನ ಇಲ್ಲಿಂದ ಓಡಿಸಿ ಇದನ್ನ ತನ್ನ ವಶಕ್ಕೆ ತಗೋತಾನಂತ. ಕಡೆಯಿಂದ ಬಂದ್ಮೇಲೆ ಒಂದು ಕಲ್ಲು ಮಂಟಪ ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ ಕೂರೋದಕ್ಕೆ. ಸ್ವಲ್ಪ ಹೊತ್ತು ಮತ್ತೆ ಮೆಟ್ಲು ಕಂಟಿನ್ಯೂ ಆಗ್ತವೆ, ಹತ್ಕೊಂಡು ಹೋಗೋಣ.
ಜಡಕ ಎಂಬ ಪಾಳೆಗಾರ ಈ ಪ್ರದೇಶವನ್ನ ಆಡಳಿತ ಮಾಡ್ತಿದ್ದ ಅನ್ನೋ ಕಾರಣಕ್ಕ ಇದಕ್ಕ ಜಡಕನ ದುರ್ಗ ಅಂತ ಹೆಸರು ಬಂತ್ರಿ. ಅಲ್ಲಲ್ಲೇ ರೋಡ್ನ ಕನೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಸೊ ಮೆಟ್ಲು ಹತ್ಕೊಂಡ್ಬಂದು ಮತ್ತೆ ಈ ಕಡೆ ನಾವು ಹೋಗ್ಬೇಕು. ಆ ರೋಡಿಂದ ಬಂದು ಹಿಂಗ ರೋಡ್ಗೆ ಹೋಗೋದಕ್ಕಿಂತ ಇಲ್ಲೊಂದು ಅಡ್ಡ ದಾರಿ ಐತಿ, ಬರೀ ನಾ ಮೇಲಕ್ಕೆ ಹೋಗ್ತೀವಿ ನೋಡೋಣ. ನಿಡಗಲ್ ಚೋಳರ ಆಡಳಿತದಾಗ ಕ್ರಿಸ್ತ ಶಕ 1207ರಿಂದ 1280 ತನಕ ಆಡಳಿತ ಮಾಡಿದ್ದಂತಹ ರೋಡಿಂದ ಅಡ್ಡ ದಾರಿಗೆ ಬಂದ್ರೆ ನಾವು ಮತ್ತೆ ಶಾರ್ಟ್ಕಟ್ ರೂಟಲ್ಲಿ ಬರ್ತೀವಿ. ಇಲ್ಲಿಂದ ಮತ್ತೆ ಮೇಲಕ್ಕೆ ಹೋಗ್ಬೇಕು. ಮುಮ್ಮುಡಿ ಇರುಂಗೋಳನು ಹೊಯ್ಸಳರ ಮುಮ್ಮುಡಿ ನರಸಿಂಹನೊಂದಿಗೆ ಯುದ್ಧ ಮಾಡಿದ್ದಲ್ದನ ಈ ದೇವರಾಯ ದುರ್ಗವನ್ನ ತನ್ನ ವಶಕ್ಕೆ ಪಡ್ಕೋತಾನ. ನಂತರದ ದಿನಗಳಲ್ಲಿ ಇನ್ನು ಹೊಯ್ಸಳರ ಸೋಮೇಶ್ವರನ ಮಗ ಅಥವಾ 3ನೇ ನರಸಿಂಹನ ಸಹೋದರ ಏನಿದ್ದ ರಾಮನಾಥ ಹೊಯ್ಸಳ. ಸೊ ಈಗ ಕೊನೆಯ ಮೆಟ್ಲು ವ್ಯವಸ್ಥೆ ಇದೆ, ಈ ಕಡೆ ಹೋಗ್ಬೇಕು ನಾವು. ಇಲ್ಲಿಂದ ಈ ಮೆಟ್ಲು ಹತ್ತಿದ್ರೆ ಆಲ್ಮೋಸ್ಟ್ ದೇವಸ್ಥಾನಕ್ಕೆ ಹೋಗ್ತೀವಿ. ಈ ದೇವರಾಯ ದುರ್ಗದನ್ನ ತನ್ನ ಸಾಮ್ರಾಜ್ಯದ ಗಡಿಯನ್ನಾಗಿ ಮಾಡ್ಕೊತಾನ. ಅಂದ್ರೆ ಇಲ್ಲಿ ತನಕನೂ ಅವನ ಆಡಳಿತ ಮಾಡ್ದ ಅಂತ ಲೂಯಿ ರೈಸ್ ಅವರ ಒಂದು ಅಭಿಪ್ರಾಯ. ಹೊಯ್ಸಳರು ತಮ್ಮ ಇಲ್ಲಿನ ಗಡಿಯನ್ನ ಸೂಚಿಸೋದಕ್ಕ ಈ ಪ್ರದೇಶವನ್ನ ಆನೆ ಬಿದ್ದ ಸರಿ ಅಂತ ಕರೆದ್ರು. ಹಿಂದ್ಗಡೆ ಅಂಗಡಿಯಲ್ಲಿ ಪೂಜಾ ಸಾಮಗ್ರಿಗಳು, ಸ್ನ್ಯಾಕ್ಸು, ವಾಟರ್ ಎಲ್ಲ ಸಿಗುತ್ತೆ, ಬಳಕೆ ಮಾಡ್ಕೋಬಹುದು. ಈಗ ನಾವು ಕೋಟೆನ ಎಂಟರ್ ಆಗ್ತೀವಿ, ದೇವರಾಯನ ದುರ್ಗದ ಕೋಟೆನ ಎಂಟರ್ ಆಗ್ತೀವಿ. ಕೋಟೆಗಳ ಹಾವಳಿ ಜಾಸ್ತಿ ಇರುತ್ತೆ, ದಯವಿಟ್ಟು ಕೈಲಿ ಪ್ಲಾಸ್ಟಿಕ್ಕು ಅದು ಇದು ಹಿಡ್ಕೊಂಬರಕ್ ಹೋಗ್ಬಿಡಿ. ಕ್ರಿಸ್ತ ಶಕ 1382ರ ಒಂದು ಶಾಸನ ಏನು ಸಿಕ್ಕಂತ ಪ್ರಕಾರ ವೀರಬುಕ್ಕನ್ನ ಒಡೆಯನ ಬಗ್ಗೆ ಇಲ್ಲಿ ಮಾಹಿತಿಯನ್ನ ತಿಳಿಸ್ತದೆ. ಕುಂಬಿನ ಮಣ್ಣಲ್ಲಿ ಕಟ್ಟಿರ್ತಕ್ಕಂಥದ್ದು, ಮಣ್ಣಲ್ಲಿ ಕಟ್ಟಿರ್ತಕ್ಕ ಕುಂಬಿ, ಮತ್ತು ಇವು ಪಿಸ್ಟನ್ ಅಂತ ಕರೀತಾರೆ, ಬಿಸ್ಟಾನ್ ಅಂತ ಕರೀತಾರೆ, ಬತೇರಿ ಅಂತಾನು ಕರೀತಾರೆ. ವಿಜಯನಗರ ಶಾಸನದಾಗ ಈ ಪ್ರದೇಶವನ್ನ ಆನೆ ಬಿದ್ದ ಸರಿ ಅಥವಾ ಆನೆ ಗೊಂದಿ ಅಂತಾನು ಕರೆದಾರ. ಆರಂಭದಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಆಸ್ ಯೂಶುವಲ್ ಕೋಟೆಯಲ್ಲಿ ಇರ್ತದಲ್ಲ ಅದೇ ತರ. ಮೊದಲ ಮಂಟಪ. ವಿಜಯನಗರದ ಅರಸರು ದೇವರಾಯನ ದುರ್ಗಕ್ಕ ಕೋಟೆಯನ್ನ ನಿರ್ಮಿಸಿದ್ರು. ಒಂದು ಸುಸಜ್ಜಿತ ಸೈನ್ಯವನ್ನ ಇಲ್ಲಿಟ್ಟು ಅಂದ್ರೆ ಸೇನಾ ನೆಲೆಯನ್ನಾಗಿ ಅವರು ಮಾಡ್ಕೊಂಡು ಆಡಳಿತವನ್ನ ಮಾಡ್ತಿದ್ರು. ಇದಕ್ಕಿಂತ ಮುಂಚೆ ಇಲ್ಲೊಂದು ವ್ಯೂ ಪಾಯಿಂಟ್ ಐತಿ, ಕೋಟೆ ವ್ಯೂ ಪಾಯಿಂಟ್. ಆಕ್ಚುಲಿ ಬತೇರಿ ಅದು, ನೋಡೋಣ. ಈ ಬತೇರಿ ಬಂದ್ಮೇಲೆ ಏನು ಅದ್ಭುತವಾದ ವ್ಯೂ ಪಾಯಿಂಟ್ ಅಂತೀರಿ. ಸುತ್ತಲೂ ಊರು ನೋಡ್ಬೋದು, ಗೆಸ್ಟ್ ಹೌಸ್ ನೋಡ್ಬೋದು. ಅದು ಗೆಸ್ಟ್ ಹೌಸು PWD ಅದು ಊರು. ಕೆಳಗಡೆಯಿಂದ ನಾವು ಆ ಕಡೆಯಿಂದಾನೆ ಬಂದಿರೋದು ಮೆಟ್ಲತ್ಕೊಂಡು. ಸುತ್ತಲೂ ನೋಡಿ ಫಾರೆಸ್ಟು, ಸ್ಟೇಟ್ ಫಾರೆಸ್ಟ್ ಇದು. ನಾವು ಇದ್ರ ಮೇಲೆ ಹೋಗ್ಬೇಕೀಗ. ಕೋಟೆ ಒಟ್ಟ 3 ಬೆಟ್ಟಗಳನ್ನ ಒಳಗೊಂಡಿತ್ರಿ. ಒಂದು ನರಸಿಂಹ ಬೆಟ್ಟ, ದುರ್ಗದ ಬೆಟ್ಟ ಮತ್ತು ಬಂಗ್ಲೆ ಬೆಟ್ಟ. ಮೈಸೂರಿನ ಒಡೆಯರ ಆಳ್ವಿಕೆಯಲ್ಲಿ ಈ ಪ್ರದೇಶ ಏನಿತ್ತಲ್ವಾ, ಇದು ಅವಾಗ ಒಂದು ಕೇವಲ ಸೇನಾ ನೆಲೆ ಆಗಲಿಲ್ಲ, ಇದೊಂದು ಧಾರ್ಮಿಕ ಕೇಂದ್ರ ಕೂಡ ಆಯಿತು. ಪಾದರಕ್ಷೆಗಳನ್ನು ಇಲ್ಲಿ ಬಿಡಬಾರದು ಅಂತಿದೆ. ಸೊ ಮುಂದೆ ಅದಕ್ಕೆ ಬೇರೆ ವ್ಯವಸ್ಥೆ ಇರ್ಬೋದೇನೋ. ಮತ್ತೊಂದು ಮಂಟಪ. ದೇವಸ್ಥಾನದ ಹತ್ತತ್ರ ಬಂದ್ವಿ. ಊರ ಸ್ಥಳೀಯರು ಹೇಳೋ ಪ್ರಕಾರ ಈ ಮಂಟಪದ ತನಕ 150 ಮೆಟ್ಲು, ಇದ್ರ ಮೇಲೆ 100 ಮೆಟ್ಲು. ಸೊ ಇನ್ನ 100 ಮೆಟ್ಲು ಹತ್ತಿದ್ರೆ ನಾವು ದೇವಸ್ಥಾನದ ಹತ್ರ ಹೋಗ್ತೀವಿ. ಗರುಡ ದೇವ ಮತ್ತೆ ಆಂಜನೇಯನ ದೇವ ಚಿತ್ರ ಇದೆ. ಗರುಡಾಂಜನೇಯನ ಯಾವ ತರ ನೋಡಿದೀರಾ? ನೋಡಿ, ಗರುಡ ಮತ್ತೆ ಆಂಜನೇಯ ಇರ್ತಕ್ಕಂಥದ್ದು ಇದ್ರೊಳಗಡೆ. ಮಧ್ಯದಲ್ಲಿ ರಾಮ ಇದಾನೆ ನೋಡಿ. ಗರುಡಾಂಜನೇಯಂದು ಕಾನ್ಸೆಪ್ಟ್ ಇದೆಯಲ್ಲ, ಅದಕ್ಕೊಂದು ಕತೆ ಏನು ಸ್ಥಳೀಯರು ಹೇಳಿದ ಪ್ರಕಾರ, ಒಂದು ಸಾರಿ ಒಂದು ನೇರಳೆ ಮರದಲ್ಲಿ ಪ್ರತಿ ವರ್ಷ 2 ನೇರಳೆ ಹಣ್ಣು ಬಿಡ್ತಿತ್ತಂತೆ. ಅಂದರೆ ನೇರಳೆ ಹಣ್ಣು ಬಿಡೋದು ಅಂದ್ರೆ ಅವಾಗ ಒಂದು ಆಂಜನೇಯನಿಗೆ, ಇನ್ನೊಂದು ಗರುಡನಿಗೆ. ಅವರು ಇಬ್ರು ಒಂದೊಂದು ಹಣ್ಣು ತಿಂದ್ರೆ ಒಂದೊಂದು ವರ್ಷ ತೃಪ್ತರು, ಅಷ್ಟು ಹಣ್ಣು ಇರೋದಂತೆ. ಒಂದು ವರ್ಷ ಆ ನೇರಳೆ ಮರದಲ್ಲಿ ಒಂದೇ ಹಣ್ಣು ಬಿಡ್ತೈತಂತ. ಅವಾಗ ಆಂಜನೇಯಗೆ ಮತ್ತೆ ಗರುಡ ದೇವನಿಗೆ ಯುದ್ಧ ನಡೀತದೆ, ನನಗೆ ಬೇಕು, ನನಗೆ ಸೇರೋದು ಅಂಥೇಳಿ. ಆದರೆ ರಾಮ ಪ್ರತ್ಯಕ್ಷ ಆಗಿ ಒಂದು ನಿರ್ಧಾರವನ್ನ ಕೊಡ್ತಾನಂತೆ. ಏನಂತಂದ್ರೆ, ಈ ಹಣ್ಣು ನಿಮ್ಮಿಬ್ಬರಿಗೂ ಸೇರ್ತಕ್ಕದ್ದಲ್ಲ, ಅಂದ್ರೆ ಈ ಹಣ್ಣು ನಿಮ್ಮಿಬ್ಬರದು ಅಲ್ಲ, ಒಬ್ಬ ಋಷಿಮುನಿಗೆ ಇದು ಸೇರಬೇಕು ಅಂದಾಗ ಅಲ್ಲೇ ತಪಸ್ಸು ಕೂತಂತ ಒಬ್ಬ ಋಷಿಮುನಿಗೆ ಆ ನೇರಳೆ ಹಣ್ಣನ್ನ ರಾಮ ಕೊಡ್ತಾನಂತೆ. ಅವಾಗ
ಇವರಿಬ್ಬರಿಗೆ ಅಂದ್ರೆ ಗರುಡ ಮತ್ತೆ ಆಂಜನೇಯನಿಗೆ ಋಷಿಮುನಿ ಏನ್ ಮಾಡ್ಬಿಡ್ತಾರೆ, ಆಂಜನೇಯನಿಗೆ ಬಾಳೆಹಣ್ಣು ಕೊಡ್ತಾರೆ, ಗರುಡನಿಗೆ ದ್ರಾಕ್ಷಿ ಹಣ್ಣು ಕೊಡ್ತಾರೆ. ಇವಾಗ್ಲೂ ಕೂಡ ಆ ಸಂಪ್ರದಾಯ ನಾವು ನೋಡ್ಬೋದ್ರಿ. ನೀವು ಎಲ್ಲೇ ಆಂಜನೇಯನ ದೇವಸ್ಥಾನಕ್ಕೆ ಹೋದ್ರೆ ಬಾಳೆಹಣ್ಣು ತಗೊಂಡ್ ಹೋಗ್ತೀವಿ, ಎಲ್ಲೇ ಗರುಡ ದೇವಸ್ಥಾನಕ್ಕೆ ಹೋದ್ರೆ ದ್ರಾಕ್ಷಿಯನ್ನು ತಗೊಂಡು ಹೋಗೋ ಪದ್ಧತಿ ಐತಿ. ಅದು ಗರುಡ ಆಂಜನೇಯನಿಗಿರ್ತಕ್ಕಂಥದ್ದು ಒಂದು ಹಿನ್ನೆಲೆ. ಈ ಮಾಹಿತಿಯನ್ನು ಕೊಟ್ಟವರು ಅಣ್ಣ ಇಲ್ಲಿದಾರ ನೋಡ್ರಿ, ಇವರು. ಥ್ಯಾಂಕ್ ಯು ಬ್ರದರ್. ನಿಮ್ಮ ಹೆಸರು? ಅಲ್ಲೇ ಇದೆ ನೋಡಿ, ರಾಜು. ರಾಜು. ಥ್ಯಾಂಕ್ ಯು ರಾಜು ಅವರೇ. ಅಲ್ಲೇ ಇದೆ ನೋಡಿ, ಅಲ್ಲೇ ಇದೆ, ಗರುಡಾಂಜನೇಯನು ಇದೆ, ರಾಮನು ಇದೆ, ರಾಮನು ಇದೆ. ಥ್ಯಾಂಕ್ ಯು. ಇರೋದು ಪೊಲೀಸ್ ಕ್ವಾರ್ಟರ್ಸ್, ಟವರ್ ಮತ್ತೆ PW ಗೆಸ್ಟ್ ಹೌಸ್, ಅದು ಕೂಡ ಒಂದು ವ್ಯೂ ಪಾಯಿಂಟ್. ನೋಡೋಣ, ಹೋಗೋಣ ಅಲ್ಲಿ. ಸೊ ಸ್ನ್ಯಾಕ್ಸ್ಗೆ ಏನು ತೊಂದರೆ ಇಲ್ಲ, ಅಲ್ಲಲ್ಲಿ ಇರ್ತವೆ, ತಗೊಳ್ರಿ, ತಿನ್ರಿ ಅವಶ್ಯಕತೆ ಇದ್ದಾಗ. ತಿಂದು ಎಲ್ಲಿ ಬೇಕಲ್ಲಿ ಕಸ ಬಿಸಾಕಕ್ಕೆ ಹೋಗ್ಬೇಡ್ರಿ. ಏನು ಡೆಡಿಕೇಟೆಡ್ ಕಸ ಬಿಸಾಕಕ್ಕೆ ಜಾಗ ಇರ್ತೈತಿ, ಅಲ್ಲಿಗೆ ಹೋಗ್ರಿ. 3ನೇ ಮಹಾಮಂಟಪಕ್ಕೆ ಎಂಟ್ರ್ ಆಗ್ತಾ ಇದೀನಿ. ಮುಖ್ಯ ದ್ವಾರವನ್ನು ಪ್ರತಿದಿನ ಸಂಜೆ 5ಕ್ಕೆ ಮುಚ್ಚಲಾಗ್ತದೆ. ಕೋರಿದೆ. ಸೋ ಪ್ಲೆಸೆಂಟ್, ಏನು ಅದ್ಭುತವಾಗಿದೆ. ಇದಂತೂ ಅತ್ಯಂತ ಖರಾಬ್ ಆಗಿದೆ. ಇದನ್ನ ನೋಡ್ಕೊಂಡು ಶಾಲವಾದ ಕೇವ್ ತರ ಇದೆ. ಕಲ್ಲು ಬಂಡೆನ ಶೀಳಿ ಇಲ್ಲೊಂದು ಮರ ಬೆಳೆದೈತಿ ನೋಡ್ರಿ, ಶಾಲವಾದ ಮರ. ನೀವು ಚೀಲ ತಗೊಂಬಂದ್ರೆ ಏನಾಕಿ, ಪಾಪ ಪೂಜೆಗೆ ಇಟ್ಟಿರೋದು ಹೂವು ಹಣ್ಣು. ಬಿಡು ಇದಾ ಗೊತ್ತಾಯ್ತಾ? ನೋಡಿ, ಚೀಲ ತಗೊಂಬಂದವಾಗ ಕೈಯಲ್ಲಿ ಒಂದು ಕೋಲ್ ಹಿಡ್ಕೊಂಬರ್ರಿ ದಯವಿಟ್ಟು. ಕೋತಿಗಳು ಯಾಕ ಮನುಷ್ಯರು ಚೀಲದ ಮೇಲೆ ದಾಳಿ ಮಾಡ್ತೇವಂತ ಹಿಂದೆ ಶಿವಗಂಗೆಗೆ ಹೋದಾಗ ನಿಮ್ಗೆ ನಾ ಹೇಳಿದ್ದೆ ರೀ. ದಯವಿಟ್ಟು ಇಲ್ಲಿರೋ ಕೋತಿಗಳ ಮೇಲೆ ಉದಾರತೆನ ತೋರಿಸಿ ಅವುಗಳಿಗೆ ಹಣ್ಣು ಕಾಯಿ ಹಂಪಲು ಕೊಡಕ್ ಹೋಗ್ಬೇಡಿ, ಅವು ದಾಳಿ ಮಾಡ್ತವೆ, ಅಭ್ಯಾಸ ಮಾಡ್ಕೊತವೆ. ದೇವಸ್ಥಾನ ಕ್ರಿಸ್ತಶಕ 1858ರ ಒಂದು ಶಿಲಾಶಾಸನದಾಗ್ರಿ ಮುಮ್ಮಡಿ ಕೃಷ್ಣರಾಜ ಒಡೆಯವರು, ಆತನ ಮಡದಿ ಆಗಿದ್ದಂತ ಮುದ್ದು ಕೃಷ್ಣಂಬೆ ಅವರು ದೇವರಾಯನ ದುರ್ಗದ ನರಸಿಂಹ ದೇವಾಲಯಕ್ಕೆ ಗೋಪುರವನ್ನ ನವೀಕರಿಸಿದ್ರು ಅಂತ, ಅಂದ್ರೆ ಜೀರ್ಣೋದ್ಧಾರ ಮಾಡಿದ್ರು ಅನ್ನೋ ಮಾಹಿತಿ ಕೂಡ ಐತಿ. ಚಪ್ಪಲಿ ಬಿಡಕ್ಕೆ ಇರ್ತಕ್ಕಂಥ ಸ್ಥಳ. ಕೃಷ್ಣರಾಜ ಒಡೆಯರ್ ಅವರ ಆದೇಶದಂತ ದೇವಾಲಯದ ಒಳಗ್ರಿ ವಿಷ್ಣುವಿನ ದಶಾವತಾರಗಳನ್ನ ಕೆತ್ತನೆ ಮಾಡಿದ್ದಾರೆ ಗಾರೆ ಒಳಗಡೆ. ಆದ್ರ ಅವುಗಳನ್ನ ತೋರ್ಸಕ್ ಆಗಂಗಿಲ್ಲ, ಯಾಕಂದ್ರೆ ಒಳಗಡೆ ಕ್ಯಾಮ್ರಾ ಅಲೌ ಮಾಡಲ್ಲ. ಕ್ರಿಸ್ತಶಕ 1673ರಿಂದ 1704ರವರೆಗೇನು ಆಡಳಿತ ಮಾಡದಂತಹ ಚಿಕ್ಕ ದೇವರಾಜ ಒಡೆಯರ್ ಇದ್ರು. ಅವರು ಈ ನರಸನಾಯಕ ಅಂತ ಒಬ್ಬನನ್ನ ಸೋಲಿಸ್ತಾರ. ಇಲ್ಲೊಂದು ಪಬ್ಲಿಕ್ ಟಾಯ್ಲೆಟ್ ಐತಿ, ಹಂಗ ಒಂದು ಪುರಾತನ ಕಟ್ಟಡನೂ ಐತ್ರಿ. ಈ ಏನು ಜಟಕನ ದುರ್ಗ ಅಂತ ಇತ್ತು ಅದನ್ನ ವಶಪಡಿಸ್ಕೋತಾರ. ಅದಾದ್ಮೇಲೆ ಅದಕ್ಕೆ ಅವರು ಮರುನಾಮಕರಣ ಮಾಡ್ತಾರ, ಚಿಕ್ಕ ದೇವರಾಯನ ದುರ್ಗ. ಕಾಲಾನಂತರದೊಳಗ ಚಿಕ್ಕ ದೇವರಾಯನ ದುರ್ಗ ಹೋಗಿ ದೇವರಾಯನ ದುರ್ಗ ಅಂತ ಆತು. ಜನ ಈ ಟಾಯ್ಲೆಟ್ ಗಿಂತನೂ ಈ ಪುರಾತನ ಕಟ್ಟಡವನ್ನ ಅತಿ ಹೆಚ್ಚು ಬಳಕೆ ಮಾಡ್ಕೊಂಡಾರ ಅನ್ನೋದಕ್ಕ ಇಲ್ಲಿ ಏನು ಖಾಲಿ ಬಾಟ್ಲಿ ಬಿದ್ದಾವಲ್ರಿ ಇವ ಸಾಕ್ಷಿ. ನಾವು ಇಲ್ಲಿಂದಾನು ಈಗ ಮ್ಯಾಲಿಕ್ ಹೋಗ್ಬೇಕು. ಅವರು ಇಲ್ಲಿ ಒಂದು ಸುಸಜ್ಜಿತ ಸೈನ್ಯವನ್ನ ಕಟ್ಕೊಂಡ್ರು. ಅದಾದ್ಮೇಲೆ ಅವ್ರ ಕಾಲದಾಗಿಂದನ್ರಿ ಏನು ಇಲ್ಲಿ ನರಸಿಂಹನ ಆರಾಧನೆ ಏನೈತಲ್ಲ, ಅವಾಗ ಒಂದು ಉತ್ತುಂಗ ಅಂದ್ರೆ ಏನು ಹಿರಿಮೆಯನ್ನ ಪಡ್ಕೊಂಡು ಪ್ರಸಿದ್ಧಿಯನ್ನ ಪಡ್ಕೊಂಡಂತದ್ದು ಈ ದೇವರಾಯನ ದುರ್ಗ. ಡೀಪ್ ಫಾರೆಸ್ಟ್ ಇದೆ, ಹೋಗ್ತಿದ್ದೀನಿ. ಅವರು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ್ರು, ಕೋಟೆಯನ್ನ ಜೀರ್ಣೋದ್ಧಾರ ಕೂಡ ಮಾಡ್ಕೊಂಡ್ರು. ಈಗೇನು ದೇವರಾಯನ ದುರ್ಗದಾಗ ಅದಾವಲ್ರಿ ಯೋಗ ನರಸಿಂಹ ಮತ್ತು ಭೋಗ ನರಸಿಂಹ ದೇವಸ್ಥಾನಗಳು, ಮೈಸೂರಿನ ಅರಸರ ಕೊಡುಗೆಗಳವಕ್ಕ ಬಾಳ ಐತಿ. ಈ ಕೋಟೆ ಏನೈತ್ರಿ ವಿಜಯನಗರ ಶೈಲಿಯಲ್ಲಿತ್ತು. ಅದಾದ್ಮೇಲೆ ಹಲವು ಸೇರ್ಪಡೆಗಳನ್ನ ಈ ಕೋಟೆಗೆ ಮಾಡ್ಕೊಂಡಾರ. ಮದ್ದಿನ ಬಾಗಿಲು, ಜಯಮಂಗ್ಲಿ ಬಾಗಿಲು ಹಾಗೂ ಪೇನುಗೊಂಡೆ ಬಾಗಿಲು ಅಂತ 3 ಬಾಗಿಲುಗಳಿದ್ವು. ಅವೆಲ್ಲವೂ ಹಳೆ ಕೋಟೆಯ ಅವಶೇಷ ಒಳಗಡೆ ಅದಾವ್ರಿ.
ಇದಕ್ಕೆ ಸ್ಥಳೀಯರು ಸೀತೆ ಸೆರಗು ಅಂತ ಕರೀತಾರೆ. ಈ ಸ್ಟೋನ್ ಆಫ್ ಇದಕ್ಕೆ ಅಲ್ಲೊಂದು ಮಂಟಪ ಐತಿ. ಸೊ ಇದನ್ನೆಲ್ಲ ನೋಡ್ಕೊಂಡ್ರೆ ಕೆಳಗಡೆ ದೇವಸ್ಥಾನ ಇದ್ರೆ ನಾವು ಹೋಗ್ಬೇಕಾಗಿರೋದು ಆ ಮಂಟಪದ ಹತ್ರ. ನರಸಿಂಹ ತೀರ್ಥ, ಋಷಭ ತೀರ್ಥ, ಪರಾಶರ ತೀರ್ಥ, ಕಾಶಿ ತೀರ್ಥ, ಚಕ್ರ ತೀರ್ಥ, ಗಜೇಂದ್ರ ತೀರ್ಥ, ರಾಮತೀರ್ಥ, ಧನುಷ್ ತೀರ್ಥ, ನಾಮದ ಚಿಲುಮೆಗಳು. ಇಲ್ಲಿರ್ತಕ್ಕಂಥ ಈ ಬೆಟ್ಟದಲ್ಲಿರ್ತಕ್ಕಂತಹ ಪವಿತ್ರ ತೀರ್ಥಗಳ್ರಿ. ಎಲ್ಲವೂ ಒಂದೊಂದಿಷ್ಟು ಒಳಗಡೆ ಕಾಡು ಒಳಗಡೆ ಅದಾವು. ಇಲ್ಲಿ ಕಂಡು ಬರ್ತಕ್ಕಂತ ಪ್ರಮುಖ ಜಾತಿಯ ಮರ ಅಂತಂದ್ರೆ ಜಾಲಾರಿ, ದಿಂಡಿಗ, ಹೊನ್ನೆ, ಕರಿಮತ್ತಿ, ಅಳಲ, ತೋರೆಮೆತ್ತಿ, ಹುಣಸೆ, ತೇಗ, ಶ್ರೀಗಂಧ, ಬಾಗೆ, ಚಿಲಕಧೂಪ, ಮರಡಿ ಇತ್ಯಾದಿ. ಬೆಟ್ಟ ಮೇಲಕ್ಕೆ ಹೋಗ್ಬೇಕು. ಫೈನಲಿ ನಾನು ಪೀಕಿಗೆ ಬಂದೆ. ವೆರಿ ಹ್ಯಾಪಿ ಟು see this place, so wonderful. ಇಲ್ಗಡೆ ಒಂದು ದೀಪ ಇದೆ. ಬಂಡೆಯನ್ನ ದಿವಿಗೆ ಗುಂಡು ಅಂತ ಕರೀತಾರೆ. ಇಲ್ಲಿ ದೀಪ ಹಚ್ಚಿದ್ರ ಅದು ತುಂಬಾ ದೂರದ ತನಕನೂ ಕಾಣಿಸ್ತಿತ್ತಂತ. ಇದು ದೇವಸ್ಥಾನ ಮೋಸ್ಟ್ ಇಂಪಾರ್ಟೆಂಟ್. ಇದು ಮಂಟಪ. ವಾಸ್ತವದಾಗ ಈ ಮಂಟಪ ಏನೈತ್ರಿ, ಇದು ಗರುಡನ ಗುಡಿ. ಸಾಧಾರಣವಾದ ಕಲ್ಲಿನ ಒಂದು ಮಂಟಪ ರೀ. ಇಲ್ಲೇ ಭಕ್ತ ವಿಗ್ರಹಗಳನ್ನ ಕೆತ್ತನೆ ಮಾಡ್ಯಾರ ಮಂಟಪದೊಳಗೆ. ಏನು ಅಂತ ಗೊತ್ತಾಗೋಲ್ವು, ಬಟ್ ಸೊ ಐ ಥಿಂಕ್ ಲಕ್ಷ್ಮಿ ಆರ್ ಗಣೇಶ ಮೇ ಬಿ. ಸೊ ಮುಖನೆಲ್ಲ ಜಡ್ಜ್ ಹಾಕಿದ್ದಾರೆ. ಕುಂಭ ಹೊತ್ತು ಕುಂಭಿ ಮೇಲೆ ಸ್ಪೆಂಡ್ ಮಾಡಿದ್ದಾರೆ ಟೈಮು. ಬಟ್ ಕೆಳಗಡೆ ಇನ್ನು ನೋಡ್ಬೇಕಾಗಿರೋ ಸ್ಥಳ ಇರೋದ್ರಿಂದ ಇಲ್ಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೆ ಇನ್ನು ಕೆಲವೊಂದಿಷ್ಟು ಸ್ಪೇಸನ್ನು ನಂಗೆ ನೋಡೋಕ್ಕಾಗಿಲ್ಲ. ಲೆಟ್ಸ್ ಗೋ ಡೌನ್. ಹೋಗೋಣ ಕೆಳಗೆ ಇಳಿಯೋಣ. ಮತ್ತೆ ಇದೇ ದಾರಿಲಿ ನೋಡ್ಕೊಂಡು ಕೆಳಗೆ ಇಳಿಯೋಣ. ಅವಾಗ್ರಿ ನೋಡ್ಕೊಂಡು ಇಳಿಬೇಕಾ, ಕಲ್ಲು ಜರಿತೈತಿ. ಈಗ ಮತ್ತೆ ನಾವು ಫಾರೆಸ್ಟ್ ಒಳಗಡೆ ಹಾಕಿ ಕೆಳಗಡೆ ಹೋಗೋಣ. ನೋಡ್ರಿ ಇಲ್ಲೂ ಹೆಂಗೆ ಹೋಗೋದಕ್ಕೆ ಪ್ಲಾಸ್ಟಿಕ್. ಕುಂಬಿಯಿಂದ ಬಂದಮೇಲೆ ನಾವು ಒಂದು ಕಲ್ಯಾಣಿಗೆ ಬರ್ತೀವಿ. ಮೇನ್ ಈ ಥರ ಯಾಕೆ ಬೋರ್ಡ್ ಹಾಕ್ತಾರೆ ಗೊತ್ತೇನ್ರಿ, ಜನಗಳನ್ನು ಬಿಡಬಾರ್ದು ಅಂತಲ್ಲ, ಅಲ್ಲಿ ಜನಗಳು ಹೋಗಿ ಅಂಥ ಕೆಲಸ ಮಾಡಿರ್ತಾರ ಅನ್ನೋ ಕಾರಣಕ್ಕೆ ಹಿಂಗೆ ಬೋರ್ಡ್ ಹಾಕಿರ್ತಾರೆ. ಹೋಗ್ತೀವಿ, ನೋಡ್ತೀವಿ, ಸುಮ್ಮನೆ ಬರಬೇಕು. ಅದನ್ನ ಬಿಡ್ತೀವಿ, ಬೆಟ್ಟಕ್ಕೆ ತುದಿಗೆ ಹೋಗೋದು, ಫೋಟೋ ತಗೊಳ್ಳೋದು, ಮಾಡೋದು, ಜೀವಕ್ಕೆ ಎರಗಾಗುವಂತಹ ಚಟುವಟಿಕೆಗಳನ್ನು ಮಾಡ್ತಾರೆ ಅನ್ನೋದೊಂದು ಕಾರಣ. ಅಕ್ರಮ ಚಟುವಟಿಕೆಗಳು, ಹೆಂಡ ಕುಡಿಯೋದು, ಸಿಗರೇಟ್ ಸೇಯೋದು, ಬಿಡಿ ಸೇಯೋದು ಮಾಡ್ತಾರೆ ಅನ್ನೋ ಒಂದು ಕಾರಣ. ಪರಿಸರವನ್ನು ನೀಟಾಗಿ ಇಟ್ಕೊಳ್ಳೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ. ಈ ಮೇನ್ 3 ಕಾರಣಕ್ಕೆ ಈ ಥರ ಬೋರ್ಡ್ಗಳನ್ನು ಹಾಕಿ ಮನುಷ್ಯನ ಎಂಟ್ರಿನ ರಿಸ್ಟ್ರಿಕ್ಷನ್ ಮಾಡ್ತಾರೆ ಹೊರತು ಮನುಷ್ಯರನ್ನು ಅಲ್ಲಿಗೆ ಬಿಡಬಾರ್ದು ಅನ್ನೋ ಕಾರಣ ಅಲ್ಲ. ನಾವು ಎಜುಕೇಟೆಡು, ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಾಂದರೆ ಪರಿಸ್ಥಿತಿ
ಹಿಂಗಾಗುತ್ತೆ. ಇನ್ನೊಂದು ಸ್ವಲ್ಪ ದಿನಕ್ಕೆ ನಾವು ನಮ್ಮೂರಲ್ಲೇ ನಾವು ರಿಸ್ಟ್ರಿಕ್ಷನನ್ನು ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ಈ ಥರ ಬೋರ್ಡ್ ಹಾಕ್ತಾರೆ. ದಯವಿಟ್ಟು ಎಚ್ಚರದಿಂದ ಇರಿ. ಮತ್ತು ಮುಂದುವರ್ಸೋಣ. ಈಗ ದೇವಸ್ಥಾನ ಇದೆ, ಕಲ್ಯಾಣಿ ಇದೆ. ಸೊ ನಾನು ಅದ್ರ ಮೇಲೆ ಹೋಗಿರಿ, ಇಲ್ಲೆಲ್ಲ ಹೋಗಿ ಈಗ ಕಲ್ಯಾಣಿ ಹತ್ರ ಬಂದು ಕೂತಿದ್ದೀನಿ. ಪ್ಲೆಸೆಂಟ್ ಆಗಿದೆ, ಕಾಮ್ ಆಗಿದೆ. ಈ ದೇವರಾಯನ ದುರ್ಗದ ಬೆಟ್ಟ ಏನೈತ್ರಿ, ಇಲ್ಲೇ ಜಯಮಂಗಲಿ, ದಕ್ಷಿಣ ಶಿಂಷ, ಪೂರ್ವ ಸುವರ್ಣಮುಖಿ ನದಿಗಳು ಇಲ್ಲೇ ಹುಟ್ಟತಾವಂತ್ರಿ. ಕೊಳದಲ್ಲಿ ಕಲ್ಯಾಣಿಯಲ್ಲಿ ಸ್ವಲ್ಪ ಹೊತ್ತು ಕಾಲನ್ನ ಹಿಡ್ಕೊಂಡು ಕೈಕಾಲು ಮುಖ ತಗೊಂಡ್ರೆ ಫ್ರೆಶ್ ಅನಿಸುತ್ತೆ. ತುಂಬಾ ತಣ್ಣಗಿದಾವೆ ನೀರು, ಕೂಲ್ ಅನ್ಸುತ್ತೆ. ಬಾಡಿ ಬಿಲ್ಡರ್ಸ್ ಟ್ರೆಕ್ ಮಾಡಿ ಬಾಡಿ ಬಿಲ್ಡ್ ಮಾಡಿದ. ದೇವಸ್ಥಾನದ ಒಳಗ್ರಿ ಪಾದ ತೀರ್ಥ ಅಂತ ಒಂದು ಕೊಳ ಐತ್ರಿ ಇಲ್ಲೇ. ಆದ್ರ ಅಲ್ಲಿ ಯಾರಿಗೂ ಬಿಡಲ್ಲ, ಅದನ್ನೆಲ್ಲ ಲಾಕ್ ಮಾಡ್ಯಾರ. ಅಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಐತಲ್ರಿ, ಅದು 1800ರಲ್ಲಿ ಕಟ್ಸಿರ್ತಕ್ಕಂಥದ್ದು. ಮೈಸೂರು ಸಂಸ್ಥಾನದ ಅಮಲ್ದಾರ ಆಗಿರ್ತಕ್ಕಂಥ ಹನುಮಂತರಾಯ ಅವ್ರು ಕಟ್ಸಿರ್ತಕ್ಕಂಥದ್ದು ಆಂಜನೇಯ ಸ್ವಾಮಿ ಟೆಂಪಲ್. ಅಲ್ಲಿ ಒಂದಿಷ್ಟು ವಿಶೇಷತೆಗಳದವು. ಬಟ್ ಅರ್ಚಕರಿಗೆ ಒಂದಿಷ್ಟು ರಿಸ್ಟ್ರಿಕ್ಷನ್ಗಳಿದ್ರ ಅವರು ಮಾತಾಡೋಲ್ರಿ. ಆನ್ ಲೈವ್ ಅಲ್ಲಿ ವಿಡಿಯೋದಲ್ಲಿ ಅವ್ರು ಯಾವತ್ತೂ ಮಾತಾಡಲ್ಲ. ಸಾಧ್ಯವಾದ್ರೆ ಅದು ಏನು ಅಂತ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಒಳಗಡೆ ನಿಮ್ಗೆ ಹಾಕಿರ್ತೀನಿ, ನೋಡ್ಕೊರಿ. ಆ ದೇವಸ್ಥಾನನ ನೋಡಿಕೊಂಡು ಇಲ್ಲಿ ಕರಿಗಿರಿ ಅಂತ ಕರಿತೀವಿ ನಾವು ಈ ಕ್ಷೇತ್ರವನ್ನು. ಬೆಟ್ಟನ ಕರಿಗಿರಿ ಅಂತ ಕರಿತೀವಿ. ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ. ಇಲ್ಲೂ ಕೂಡ ಫೋಟೋ ತೆಗೆಯೋದಕ್ಕೆ ಮತ್ತು ಅರ್ಚಕರನ್ನ ಮಾತಾಡ್ಸೋದಕ್ಕೆ ರಿಸ್ಟ್ರಿಕ್ಷನ್ಗಳಿರ್ತವೆ. ಸೊ ಹಿಂಗಾಗಿ ಇಲ್ಲಿ ವಿಡಿಯೋಗಳನ್ನು ಅಥವಾ ತೋರ್ಸೋಕೆ ನನಗಾಗಲ್ಲ. ಭಕ್ತಾದಿಗಳು ಬಂದು ಆ್ಯಸ್ ಯೂಶುವಲ್ ಆಗಿ ನೋಡಿಕೊಂಡು ಹೋಗ್ಬೋದು. ನೋಡೋಣ. ಬೆಟ್ಟದ ಮೇಲೆ ಇರ್ತಕ್ಕಂಥ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಐತಲ್ರಿ, ಇದಕ್ಕೆ ಕುಂಬಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತಲೂ ಕರೀತಾರೆ. ಒಳಗಡೆ ಒಂದು ಅಂತರಾಳ, ಧ್ವಜ ಮಂಟಪ, ಲಕ್ಷ್ಮೀ ದೇವಿ ಗುಡಿ ಐತಿ, ನವರಂಗ ಮಂಟಪ ಐತಿ. ನವರಂಗ ಮಂಟಪದೊಳಗೆ ಭಕ್ತ ವಿಗ್ರಹಗಳದಾವು. ಆಮೇಲೆ ನವರಂಗ ಮಂಟಪದ ಕಂಬದೊಳಗೆ ವಿವಿಧ ಉಬ್ಬು ಶಿಲ್ಪಗಳನ್ನು ಕೆತ್ತನೆ ಮಾಡ್ಯಾರ. ನರಸಿಂಹನ ಮೂರ್ತಿ ಐತಲ್ರಿ, ಇಟ್ಸ್ ಏನದು ವಂಡರ್ಫುಲ್. ಅದು ಎಷ್ಟು ಪ್ರಸನ್ನ ಅಂತಂದರೆ, ಎಷ್ಟು ದೈವಿಕ ಭಾವನೆ ಮೂಡಿ ಬರ್ತೈತೆ ಅಂತಂದ್ರೆ ಅಷ್ಟು ಅದ್ಭುತವಾಗಿ ಮೂರ್ತಿ ಐತಿ ಒಳಗಡೆ. ಅನ್ಫಾರ್ಚುನೇಟ್ಲಿ ರಿಸ್ಟ್ರಿಕ್ಷನ್ಗಳಿರೋದ್ರಿಂದ ತೋರ್ಸೋಕ್ಕಾಗಲ್ಲ ಅವನ್ನೆಲ್ಲನೂ. ಒಂದ್ಸರಿ ಭೇಟಿ ಕೊಟ್ಟು ನೋಡ್ರಿ, ಒಳಗಡೆ ತುಂಬ ಅದ್ಭುತವಾಗೈತಿ. ಈಗ ಈ ಕರಿಗಿರಿ ಕ್ಷೇತ್ರವನ್ನು ನೋಡಿಕೊಂಡು ನಾನು ಇನ್ನೊಂದು ವ್ಯೂ ಪಾಯಿಂಟ್ ಇತ್ತಲ್ಲ, ಆ ಬಂಗ್ಲೆ ಬೆಟ್ಟ ಅಂತ ಕರೀತಾರೆ, ಆ ಕಡೆ ಹೋಗ್ತೀನಿ. ಹೋಗೋಣ. ಒಟ್ಟು ಇದು 3 ಬೆಟ್ಟಗಳನ್ನು ಹೊಂದಿರತಕ್ಕಂತಹದ್ದು ಒಂದು ದೇವಸ್ಥಾನ. ಬಂಗ್ಲೆ ಬೆಟ್ಟ, ಇದು ಕುಂಬಿ ನರಸಿಂಹಸ್ವಾಮಿ ಬೆಟ್ಟ, ಇನ್ನೊಂದಿದೆ ಕೆಳಗಡೆ, ಅಲ್ಲಿಗೆ ಹೋಗೋಣ. ಈಗ ಬಂಗ್ಲೆ ಬೆಟ್ಟ ನೋಡಿಕೊಂಡು ನಾವು ಬಂಗ್ಲೆ ಬೆಟ್ಟ ಸುರೌಂಡ್ 1 ಕಿಲೋಮೀಟ್ರ್ ಆಕೈತಿ ಇಲ್ಲಿಂದ. ನಾವು ಆಗಲೇ ನೋಡೋದ್ವಲ್ಲ ಅದು. ಅಲ್ಲಿಂದ ಸೀದಾ ಕೆಳಗಡೆಗೆ ಹೋಗೋಣ. ಕೋಟೆಯಲ್ಲಿ ಎಷ್ಟು ವಿಧ ಇದೆ ಅನ್ನೋದನ್ನ ಇಲ್ಲೇ ತೋರಿಸ್ತೀನಿ ನೋಡ್ರಿ. ಇದೈತಲ್ರಿ, ಇದು ಕಂಪ್ಲೀಟ್ ಕಲ್ಲನ್ನ ಬಳಸ್ಕೊಂಡು ಕಟ್ಟಿರೋದು ಕೋಟೆ. ಅದ್ರ ಮೇಲೆ ಗಾರೆ ಗಚ್ಚು ಮಣ್ಣನ್ನ ಕಳಿಸಿ ಕುಂಬಿಯನ್ನ ಕಟ್ಟಿರ್ತಕ್ಕಂಥದ್ದು. ಒಟ್ಟು 2 ಲೇಯರ್ ಆಫ್ ಫೋರ್ಟ್ ವಾಲ್ ಇದು. ಕೆಳಗಡೆ 1. ಸೊ ನಾನು ಅಲ್ಲಿ ಕಾಣಿಸ್ತಿದೆಯಲ್ಲ ಪೀಕು, ಆ ಮಂಟಪ, ಅದನ್ನ ನೋಡ್ಕೊಂಡು ಕೆಳಗಡೆಯಿಂದ ನೋಡ್ಕೊಂಡು ಈ ದೇವಸ್ಥಾನದ ಬಂದ್ರೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಹೋಗ್ತೀನಿ. ಬಿಲ್ಡಿಂಗ್ ಗೊತ್ತಾಗಲಿಲ್ಲ. ಒಂದು ಪುರಾತನವಾದ ಕಟ್ಟಡ ಇದು. ಇದಕ್ಕೆ ಮಾಡರ್ನ್ ಆಗಿ ಇಟ್ಟಿಗೆ ಗಾರೆ ಬಳಸ್ಕೊಂಡು ಏನಕ್ಕೋ ಯೂಸ್ ಮಾಡಿಸ್ತಿದ್ರು ಅನಿಸ್ತೈತಿ ಸ್ವಲ್ಪ ದಿನ. ಬಟ್ ಈಗ ಪಾಳ ಬಿದ್ದೈತಿ. ಈ ಬೆಟ್ಟನ ಇಳಿದು ಎಡ್ಜಿಗೆ ಹೋಗೋಣ್ರಿ, ಒಳ್ಳೆ ವ್ಯೂ ಪಾಯಿಂಟ್ ಐತಿ, ತೋರಿಸ್ತೀನಿ. ಆ ಬೆಟ್ಟನ ನೋಡ್ಕೊಂಡು ಇಲ್ಲಿ ಒಳಗಡೆ ಒಂದು ಕಾಲ್ ದಾರಿ ಇದೆಯಲ್ಲ, ಇಲ್ಲಿ ಹೋಗೋಣ ತಡ್ರಿ.
ಇನ್ನು ಕಳ್ಳದಾರಿ ಇದ್ದಂಗಿದೆ ಇದು. ಇಲ್ಲೊಂದು ಮಂಟಪ ಇದೆ, ವ್ಯೂ ಪಾಯಿಂಟ್. ಪುರಾತನವಾಗಿರ್ತಕ್ಕಂಥದ್ದು ಮಂಟಪ. ಅಲ್ಲಿ ನೋಡೋಣ ಅಂತ ಬಂದ್ರೆ ಇದೊಂದು ಕೋಟೆ ಗೋಡೆ ಇದು. ಆಕ್ಚುಲಿ ಇಲ್ಲೊಂದು ಕೋಟೆ ಗೋಡೆ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಇಲ್ಲೊಂದು ಮಂಟಪ ಇದೆ, ಇಲ್ಲೊಂದು ಬಂಡೆ ಮೇಲೆ ಹೋಗೋದಕ್ಕೆ ದಾರಿ ಇದೆ. ಬಂಡೆನ ಹತ್ಕೊಂಡು ಹೋಗ್ತಿದ್ದೀನಿ, ಆಗ್ತಿಲ್ಲ, ಕಾಲು ಜರೀತಿದಾವೆ. ಕೋಟೆ ಗೋಡೆ ಸುತ್ತ ಹೋಗ್ತಿದ್ದೀನಿ ನಾನು. ಸುತ್ತ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಈಗ ಉಳಿದಿರೋ ಕೋಟೆ ಅಂತಂದ್ರೆ ಇದು ಇಷ್ಟ ರೀ. ಇನ್ನ ಹೆಚ್ಚಿನ ಪ್ರಮಾಣದ ಕೋಟೆ ಏನೈತಲ್ರಿ, ಕೆಳಗಡೆ ಒಂದ್ ಊರ್ ಐತ್ರಿ ಹಳೆ ಕೋಟೆ ಅಂತ ಹೇಳಿ, ಅದ್ರ ಸುತ್ತಮುತ್ತಲು ಅದಾವು. ಸೊ ಆ ಬಂಡೆ ಮೇಲೇನೂ ಒಂದು ಕಟ್ಟಡ ಇತ್ತು ಅನ್ಸುತ್ತೆ, ಅದೆಲ್ಲ ಬಿದ್ದಿದೆ. ಈ ದಾರಿಲಿ ಬಂದೆ ನಾನು, ಬಂದಿದ್ ನೋಡಿ ವ್ಯೂ ಪಾಯಿಂಟ್. ಹಿಂಗೆ ಕೆಳಗಡೆ ಹೋಗ್ಬೋದು, ಬಟ್ ಎಲ್ಲಿ ಕನೆಕ್ಟ್ ಆಕಿತ್ತೋ ಗೊತ್ತಿಲ್ಲ. ಈಗ ಇಷ್ಟೆಲ್ಲ ನೋಡ್ಕೊಂಡು ನಾವು ವಾಪಸ್ಸು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇತ್ತಲ್ರಿ, ಬಸ್ ಇಳಿದ್ವಲ್ಲ ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಮಧ್ಯಾಹ್ನ 2 ಗಂಟೆ ಒಳಗಡೆ ಹೋದ್ರೆ ಊಟ ಸಿಗುತ್ತೆ. ಈಗ ಇಷ್ಟೆಲ್ಲ ಏನ್ ನಾನು ಹೇಳಕ್ ಪ್ರಯತ್ನ ಮಾಡೇನ್ರಿ, ಇದೆಲ್ಲ ಈ ದೇವರಾಯನ ದುರ್ಗದ ಬಗ್ಗೆ ಇರ್ತಕ್ಕಂತಹ ಪರಿಚಯ ಮಾತ್ರ ರೀ. ಅದು ಇದರ ಆಳ ಅಗಲ ವಿಸ್ತಾರ ಇನ್ನೂ ಬಹಳ ಐತಿ, ಭಯಂಕರ ಐತಿ, ಅದ್ಭುತ ಐತಿ. ಟೈಮ್ ಸಿಕ್ಕಾಗ ಅದನ್ನ ನಿಮ್ಗ ತೋರ್ಸಾಕ ಮತ್ತ ಹೇಳಾಕ ಪ್ರಯತ್ನ ಮಾಡ್ತೀನಿ. ದೇವರಾಯನ ದುರ್ಗಕ್ಕೆ ಅಂದ್ರೆ ನೇರವಾಗಿ ಕುಂಬಿ ನರಸಿಂಹಸ್ವಾಮಿ ದೇವಸ್ಥಕ್ಕೆ ರೋಡ್ ದಾರಿ ಅಲ್ಲದನೆ ಇದು ಕಾಡ್ ದಾರಿ ಐತ್ರಿ. ಕಾಡ್ ದಾರಿ ಬಗ್ಗೆ ಕೇಳಿದೀನಿ ಐತಿ ಅಂತ, ಬಟ್ ಅದು ಲೋಕಲ್ ಐಟಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಎಲ್ಲಿಂದ ಸ್ಟಾರ್ಟ್ ಆಕೈತಿ ಏನು ಅಂತ. ಇನ್ನೊಂದು ಇದು ಸ್ಟೇಟ್ ರಿಸರ್ವ್ಡ್ ಫಾರೆಸ್ಟ್ ಆಗಿರೋದ್ರಿಂದ ಪ್ರೊಟೆಕ್ಷನ್ ಇರ್ತೈತಿ. ಹಂಗ ಬಿರ್ರಿ ಕಾಡ್ನ್ಯಾಗ ಹೋಗಕ್ ಆಗೋದಿಲ್ಲ ಕಾಡ್ ದಾರಿ ಒಳಗೆ. ಸೊ ಇವೆರಡು ಚಾಲೆಂಜ್ ನನಗ ಅದಾವು ಆ ದಾರಿನ ಯೂಸ್ ಮಾಡಕ. ಆದಷ್ಟು ಬೇಗ ಎಲ್ಲರನ್ನು ಸಂಪರ್ಕ ಮಾಡಿ ಆ ಕಾಡ್ ದಾರಿಲಿ ಹೆಂಗ ದೇವರಾಯನ ದುರ್ಗಕ್ಕೆ ಬರಬೇಕು ಅನ್ನೋದನ್ನ ತಿಳಿಸುವ ಪ್ರಯತ್ನವನ್ನ ಮಾಡ್ತೀನಿ. ಆ ಬೆಟ್ಟದಿಂದ ನೋಡ್ಕೊಂಡು ನಾವು ಈಗ ಸೀದಾ ಕೆಳಗೆ ಬಂದೇವ್ರಿ. ಇಲ್ಲಿ ನಿತ್ಯ ಅನ್ನ ಸಂತರ್ಪಣಾ ಭವನ ಅಂತ ಐತಲ್ಲ ದೇವರಾಯನ ದುರ್ಗ, ಇಲ್ಲಿ ಹೋನ್ರಿ ಒಳಗಡೆ. ಈ ಪ್ರಸಾದ ಭವನದೊಳಗೆ ಫೋನ್ ಹಿಡ್ಕೊಂಡು ಒಳಗಡೆ ಊಟ ಮಾಡಬೇಡ್ರಿ, ಬೈತಾರ. ಅದು ಶಿಸ್ತಲ್ಲ ಅಂತ ಫೋನನ್ನು ಜೇಬೊಳಗೆ ಇಟ್ಕೋರಿ. ಕರೆಕ್ಟಾಗಿ 1:15ಗೆ ಇನ್ನೊಂದು ಬಸ್ ಬರ್ತೈತ್ರಿ ದೇವರಾಯನ ದುರ್ಗದಿಂದ ತುಮಕೂರು ಹೋಗಕ್ಕೆ. ಈಗ ಇದನ್ನು ಹತ್ಕೊಂಡು ನಾಮಚಿಲ್ಮೆಗೆ ಹೋಗೋಣ. ಫೀಸ್ ಇರ್ತೈತಿ. ಮಕ್ಕಳಿಗೆ 5 ರೂಪಾಯಿ, ದೊಡ್ಡವರಿಗೆ 10 ರೂಪಾಯಿ ಕೊಡಬೇಕು. ಸೋಮವಾರ ಹಾಲಿಡೇ, ಸೋಮವಾರ ರಜೆ ಅಂತ. ಬೆಳಗ್ಗೆ 8ರಿಂದ ಸಾಯಂಕಾಲ 5:15ವರೆಗೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಮಕ್ಕಳಿಗೆ 5 ರೂಪಾಯಿ, ದೊಡ್ಡವರಿಗೆ 10 ರೂಪಾಯಿ. ನಾಮದ ಚಿಲುಮೆಯಲ್ಲಿ 2 ಇಂಪಾರ್ಟೆಂಟ್ ಅಂದರೆ, ಒಂದು ನಾಮದ ಚಿಲುಮೆ, ಇನ್ನೊಂದು ಜಿಂಕೆ ಒಣ. ಬಯಲು ಸೀಮ್ಯಾಗ ಏಡಿ ಐತಿ ನೋಡ್ರಿ, ಅಲ್ಲಿ ಮೇಯಾಕೈತೆ ನೋಡ್ರಿ ಜಿಂಕೆ. ನೆರಳೈತೆ ಅಂತ ಎಲ್ಲಾನು ಒಂದು ಕಡೆ ಸೇರ್ಕೊಂಡವ್ರು. ನಾಮದ ಚಿಲುಮೆ ಇಲ್ಲ ಐತಿ. ನಾಮದ ಚಿಲುಮೆ ಬಗ್ಗೆ 2 ಕತೆ ಅದಾವ್ರಿ. ಒಂದೇದೇನಂದ್ರ, ಲಂಕೆಯಿಂದ ಕುಟುಂಬ ಸಮೇತ ಅಯೋಧ್ಯೆಗೆ ಹೋಗ್ಬೇಕಂದ್ರ ರಾಮ ಮತ್ತ ಏನು ಅವನ ಪರಿವಾರದವ್ರು ಹೊಂಟಿದ್ರು. ಅವರ ಪರಿವಾರಕ್ಕ ಅಂದ್ರ ಅವರ ಕುಟುಂಬಕ್ಕ ದಾಹ ಆತು ಅಂತ ಹೇಳಿ ಆ ದಾಹನ ನಿಂಗಿಸೋದಕ್ಕ ರಾಮ ಇಲ್ಲೊಂದು ಚಿಲುಮೆಯನ್ನ ನಿರ್ಮಾಣ ಮಾಡ್ತಾರಂತೆ. ಇನ್ನೊಂದು ಮಾಹಿತಿ ಏನಂತಂದ್ರ, ರಾಮ ಒಂದ್ಸರಿ ತಿಲ್ಕ ಇಟ್ಕೊಳ್ಳೋದಕ್ಕೆ ನೀರಿಲ್ಲ ಅಂತ ಕಾರಣಕ್ಕೆ ಬಾಣ ತಗೊಂಡು ಹೊಡಿತಾನಂತೆ ಬಂಡೆಗೆ. ಅವಾಗ ಉದ್ಭವ ಆದ ಚಿಲುಮೆ, ನಾಮದ ಚಿಲುಮೆ. ಅವಾಗಿಂದ ನೀರಿನ್ನ ನಿಂತಿಲ್ಲ. ಹರಿಯೋ ನೀರು ಯಾವಾಗಲೂ ಪರಿಶುದ್ಧವಾಗಿರ್ತೈತ್ರಿ, ಚೆನ್ನಾಗಿದಾವೆ. ಯಾವ ಮಿನರಲ್ ವಾಟರ್ಗಿಂತನೂ ಕಡಿಮೆ ಇಲ್ಲ, ಇದು ಅಷ್ಟು ಟೇಸ್ಟಿಯಾಗಿದೆ. ದೇವರಾಯನ ದುರ್ಗ, ನಾಮದ ಚಿಲುಮೆ ಇವೇನಿದಾವಲ್ರಿ, ಫ್ಯಾಮಿಲಿ ಔಟಿಂಗಿಗೆ 1 ಡೇಗೆ ಒಂದು ಸೂಕ್ತವಾದಂಥ ಸ್ಥಳಗಳಿವು. ಪಿಕ್ನಿಕ್ ಮಾಡ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ತುಂಬ ಅದ್ಭುತವಾಗಿದೆ. ಓನ್ ವೆಹಿಕಲ್ ಇದ್ದವರು ಬರ್ಬೋದು, ಇಲ್ಲ ಬಸ್ ಫೆಸಿಲಿಟಿ ಇದೆ. ತುಮಕೂರಿಂದ 3 ಹೊತ್ತು ಇರುತ್ತೆ.
ಫಸ್ಟ್ ಬಸ್ಸಿಗೆ ಬಂದ್ರೆ ಆರಾಮ್ ಸಾಯಂಕಾಲ 4:15 ಬಸ್ಸಿಗೆ ಹೋಗ್ಬೋದು, ತೊಂದರೆ ಇಲ್ಲ. ಮಕ್ಕಳನ್ನ ಕರ್ಕೊಂಡ್ ಬರ್ಬೋದು. ಬಟ್ ನಾಮದ ಚಿಲ್ಮೆ ಹತ್ರ ಬಂದಾಗ ಮಕ್ಕಳಿಗೆ ಜಿಂಕೆಗಳನ್ನ ತೋರಿಸ್ಬೋದು. ಆಮೇಲೆ ಈಗ ನಾನು ಕೂತಿದ್ದೀನಲ್ಲ, ಈ ತರ ಕೂರಬಹುದು ನಾಮದ ಚಿಲ್ಮೆ ಬಂದು. ಈ ತರ ಮಕ್ಕಳನ್ನ ಏನಾದ್ರು ಕರ್ಕೊಂಡ್ ಬಂದ್ರೆ ಸ್ವಲ್ಪ ಜೋಪಾನ. ಫಾರೆಸ್ಟ್ ಏರಿಯಾ, ಕ್ರಿಮಿಕೀಟಗಳು ಇರಬಹುದು ಅನ್ನೋ ಕಾರಣ, ಅಷ್ಟು ಬಿಟ್ರೆ ಮತ್ತೇನಲ್ಲ. ಸೆಕ್ಯೂರಿಟಿ ಗಾರ್ಡ್ ಕೂಡ ಇರ್ತಾರೆ. ಒಂದ್ ಒಳ್ಳೆ ಪ್ರವಾಸ ದೇವರಾಯನ ದುರ್ಗ. ತುಮಕೂರಿಂದ ಬಂದ್ರಂತೂ ಮಲೆನಾಡು, ಈ ಬಯಲುಸೀಮೆ ಹತ್ತತ್ರ ಇರ್ತಕ್ಕಂಥ ಒಂದು ಮಲೆನಾಡು ನೋಡ್ಬೇಕು ಅಂದ್ರೆ ತುಮಕೂರಿಂದ ದೇವರಾಯನ ದುರ್ಗಕ್ಕೆ ಬರ್ಬೇಕು. ಸಾಕತ್ತಾಗಿರುತ್ತೆ. ಆಫ್ಟರ್ ಮಾನ್ಸೂನ್ ಬಂದ್ರಂತೂ ಇನ್ನ ಬೆಸ್ಟ್ ಆಗಿರುತ್ತೆ. ಬರ್ರಿ, ಎಂಜಾಯ್ ಮಾಡ್ರಿ, ಸ್ವಚ್ಛತೆಯನ್ನ ಕಾಪಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಕ್ ಟ್ರೈ ಮಾಡ್ತೀನಿ. ಮತ್ತ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಅಲ್ಲಿ ತನಕ ನೋಡ್ತಿರ್ರಿ. ನಂದೊಂದು ಸಣ್ಣ ಯೂಟ್ಯೂಬ್ ಚಾನಲ್ ಸಿಕ್ಕಂತೆ ಸಂಚಾರ. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.